ಭಾರಿ ಅದ್ಭುತವಾದ ಮಲೆನಾಡಿನ ಮಧ್ಯದಲ್ಲಿದ್ದೇವೆ. ಇಲ್ಲಿ ನೀರು ಹರಿತಾ ಇದೆ. ಇದ್ರ ಮಧ್ಯದಲ್ಲಿ ನಾವೇನೋ ಮನುಷ್ಯರು ಖುಷಿಗೆ ಒಂದೊಂದು 2 ದಿನ, ಒಂದಿನ, ಈಗ ಒಂದು ಅರ್ಧ ಗಂಟೆ ಆಟ ಆಡಿ ಎಲ್ಲ ಹೋಗ್ತೇವೆ. ಆದರೆ ಜೇಡಗಳು ಹೀಗೆ ನೋಡ್ತಾ ಹೋದರೆ ಇದು ಭಯಂಕರ ಕಠಿಣ ಪರಿಸ್ಥಿತಿ. ಇಲ್ಲಿ ಈ ನೀರು ಹೀಗೆ ಹರಿತಾ ಇರ್ಬೋದು, ಇನ್ನೂ ಜಾಸ್ತಿ ಆಗ್ಬೋದು, ಸ್ವಲ್ಪ ಕಡಿಮೆ ಆಗ್ಬೋದು, ಹೇಗೋ ಆಗ್ಬೋದು. ಆದರೆ ನೀರು ಈಗ ಮಳೆಗಾಲ ಆದ ಕಾರಣ ನೀರಿನ ಹರಿವು ಜಾಸ್ತಿ ಇರ್ತದೆ. ಜೇಡಗಳು ತಮ್ಮ ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ಅದಕ್ಕೆ ತುಂಬ ಒಂಥರ ಚಾಲೆಂಜ್, ಕಠಿಣ ಸ್ಥಿತಿ ಇರ್ತದೆ. ಇಲ್ಲಿ ನೋಡಿ, ಹೀಗೆ ಗಮನಿಸ್ತಾ ಬನ್ನಿ, ಎಲೆಯನ್ನು ಗಮನಿಸ್ತಾ ಬನ್ನಿ. ಎಲೆಯ ಒಂದು ಮೂಲೆ ನಾನು ಸ್ವಲ್ಪ ಝೂಮ್ ಮಾಡಿ ನೋಡ್ತಾ ಇದ್ದೆ ನೋಡಿ. ಇಲ್ಲಿ ಇದು ಕೋರಿನಿಡೆ ಅಂತ ಒಂದು ಜೇಡ ಇದೆ. ಆ ಜೇಡದ ಮೊಟ್ಟೆ ಅಂದರೆ ಮೊಟ್ಟೆಯ ಗುಚ್ಛ ಇದು. ಇದರೊಂದು 25-30 ಮೊಟ್ಟೆ ಹಾಕಿರ್ಬೋದು. ಅದರ ಮೇಲೆ ನೋಡಿ, ಒಳ್ಳೆ ನಮ್ಮ ಬ್ರಾನ್ಸ್ ಹಿತ್ತಾಳೆಯ ಬಣ್ಣದ ಒಂದು ಬಲೆಯ ಪದರವನ್ನು ಹಾಕಿದೆ. ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಪದರ ಸಹ ಹೊರ ಸುತ್ತಿನಲ್ಲಿ ನಿಮಗೆ ಕಾಣ್ಬೋದು. ಇದು ಎಂಥ ಮಳೆ ಬರಲಿ ಏನೇ ಬರಲಿ ಒಂದು ಸ್ವಲ್ಪ ಸಹ ಮೊಟ್ಟೆ ಒಳಗೆ ಇದು ಮೊಟ್ಟೆಗೆ ತಾಕದ ಹಾಗೆ ಈ ಬಲೆ ಇದನ್ನು ತಡೀತದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಮುಟ್ಟಿದರೆ ಸಹ ಅಷ್ಟು ಇದಾಗೋದೇ ಇಲ್ಲ. ಎಂಥ ಅದ್ಭುತ ಸೃಷ್ಟಿ. ವಾಟರ್ ಪ್ರೂಫಿಂಗ್, ನಾವು ನಮ್ಮ ರೈನ್ ಕೋಟ್ ಹಾಕ್ಬೋದು, ಏನೇ ಹಾಕ್ಬೋದು. ಇಡೀ ಮೊಟ್ಟೆಗೆ ಒಂದು ರೈನ್ ಕೋಟ್ ಹಾಕಿ ಒಂದು ಪ್ರಕೃತಿಯ ವಿಸ್ಮಯ. ಜೇಡಗಳು ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಸಹ ಬದುಕಿ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡ್ತದೆ. ಪ್ರಕೃತಿಯ ಭಾಗವಾಗಿ ತನ್ನ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತದೆ.